ವಿಜಯ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ದಿವಾಕರ್ ಭಟ್ ಅಂತ ಆಸ್ಟರ್ RV ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಸರ್ಜನ್, ಕಾರ್ಡಿಯೋ ಥೊರಾಸಿಕ್ ಆ್ಯಂಡ್ ವ್ಯಾಸ್ಕ್ಯುಲರ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನೀವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರುವಂಥ ವಿಷಯ, ಯಂಗ್ ಇರೋರಲ್ಲಿ ಸಡನ್ ಡೆತ್ ಆಗಿ, ಎಸ್ಪೆಷಲಿ ಮ್ಯಾರಥಾನ್ ರನ್ನರ್ಸ್, ಬ್ಯಾಡ್ಮಿಂಟನ್ ಆಡಬೇಕಿದ್ರೆ, ಸೈಕ್ಲಿಸ್ಟ್ಗಳು, ಜಿಮ್ನಾಷಿಯಮ್ಮಲ್ಲಿ ಸಡನ್ ಡೆತ್ಸನ್ನು ಕೇಳಿ ಭಾಳ ಜನರು ಪ್ಯಾನಿಕ್ ಆಗ್ತಾಯಿದ್ದಾರೆ. ನಾವು ವ್ಯಾಯಾಮ ಮಾಡಬೇಕೋ ಬೇಡೋ ಅನ್ನುವಂಥ ಮೂಲಭೂತ ಪ್ರಶ್ನೆಗೆ ಎಲ್ಲರೂ ಹೆದರ್ತಾ ಇದ್ದಾರೆ. ನಮ್ಮನ್ನು ಪದೇ ಪದೇ ಕೇಳ್ತಾ ಇದ್ದಾರೆ, ಸರ್ ನಾವು ವ್ಯಾಯಾಮ ಮಾಡಬೇಕು ಬೇಡೋ, ಯಾಕೆಂದರೆ ವ್ಯಾಯಾಮ ಮಾಡಬೇಕಿದ್ರೆ ಎಷ್ಟೋ ಜನ ಸತ್ತಿದ್ದಾರೆ. ಮೊನ್ನೆ ಟಾಟಾ ಮುಂಬೈ ಮ್ಯಾರಥಾನಲ್ಲಿ ರನ್ನಿಂಗ್ ಟ್ರ್ಯಾಕಲ್ಲಿ ಇಬ್ಬರು, ಅದರಲ್ಲಿ ಒಬ್ಬನು 40 ವರ್ಷದವನು ತೀರ್ಕೊಂಡ, ಇನ್ನೊಬ್ಬನು 70 ವರ್ಷದವನು. ಈಗ ಮೊನ್ನೆ ಬೆಂಗಳೂರಲ್ಲಿ ನಮ್ಮಲ್ಲಿ ಒಬ್ಬರು ಯಂಗ್ ಸೈಕ್ಲಿಸ್ಟ್ ಆ್ಯಂಡ್ ಕೋಚ್ ಸಡನ್ ಡೆತ್ ಆಯಿತು. ಆಮೇಲೆ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ನಾವು ರೆಗ್ಯುಲರ್ ಕೇಳ್ತಾ ಇರ್ತೀವಿ. ಸೊ ಇದೆಲ್ಲ ಈಗ ಸ್ವಲ್ಪ ನ್ಯೂಸ್ ಜಾಸ್ತಿ ಆಗಿದೆ. ಮೊದಲು ಆಗ್ತಾ ಇತ್ತು, ಇನ್ಸಿಡೆನ್ಸು ಈಗ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಫಿಟ್ನೆಸ್ ಅವೇರ್ನೆಸ್ಸು ಜಾಸ್ತಿ ಆಗಿದೆ. ಎಷ್ಟೋ ಜನ ಏನಾಗುತ್ತೆ ಅಂದರೆ, ನಾವು ನಾರ್ಮಲಿ 25-30 ವರ್ಷ ತನಕ ನೀವು ಏನೇ ಎಕ್ಸಸೈಸ್ ಮಾಡಿದ್ರೂ ನಮ್ಮದು ಬಾಡಿ ತಡ್ಕೊಳ್ಳುತ್ತೆ. ನಾರ್ಮಲಿ 25 to 35 ಎಲ್ಲರೂ ನಾವು ಜಾಬ್ ಸಿಗೋದ್ರಲ್ಲಿ ಅಥವಾ ಇನ್ಯಾವುದು ಫ್ಯಾಮಿಲಿ ಸೆಟ್ಲ್ ಮಾಡೋದ್ರಲ್ಲಿ ಎಂಗೇಜ್ ಆಗಿರ್ತಾರೆ. ಹೆಚ್ಚಿನ ಜನರು ನಾನು ನೋಡ್ದಂಗೆ 40 ವರ್ಷದಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಹೆಚ್ಚಿನ ಜನರು ಏನು ಮಾಡ್ತಾರೆ, ಸಡನ್ನಾಗಿ ತಮ್ಮ ಹಳೆಯ ಫಿಟ್ನೆಸ್ಸೇ ಇದೆ ಅಂದ್ಕೊಂಡು ಶುರು ಮಾಡಿರ್ತಾರೆ. ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡಿರಲ್ಲ. ಅದನ್ನೊಂದು ಮಾಡ್ಕೋಬೇಕು ಅಂತ ನಂದು ಅಡ್ವೈಸ್ ಎಲ್ಲರಿಗೂ. ಏಕೆಂದರೆ ನೀವು 20 ವರ್ಷದಲ್ಲಿ ಮಾಡಿರೋ ಎಕ್ಸಸೈಸನ್ನು 40 ವರ್ಷದಲ್ಲಿ ಸಡನ್ನಾಗಿ ಮಾಡಲಿಕ್ಕೆ ಹೋದಾಗ ಪ್ರಾಬ್ಲಮ್ ಆಗ್ಬೋದು. ಯೂಶ್ವಲಿ ಅಟ್ಯಾಕ್ಗಳೆಲ್ಲ ಇದ್ದಕ್ಕಿದ್ದಾಗೆ ಆಗಲ್ಲ. ಸಾಕಷ್ಟು ವಾರ್ನಿಂಗ್ ಸಿಗ್ನಲ್ಸ್ ಕೊಟ್ಟಿರುತ್ತೆ. ಆ ಜನಗಳು ಅದನ್ನು ನೋಟಿಸ್ ಮಾಡ್ಕೊಂಡಿರಲ್ಲ. ನಾನು ಗಟ್ಟಿಯಾಗಿದ್ದೀನಿ, ಇದೇನೋ ಅಸಿಡಿಟಿ ನೋವು, ಇದೇನೋ ಮಸಲ್ ಪೇನು, ನಾನು ಫಸ್ಟ್ ಟೈಮ್ ವ್ಯಾಯಾಮ ಮಾಡ್ತಾಯಿದ್ದೀನಿ ಅದಕ್ಕೆ ಬರ್ತಾಯಿದೆ, ಹಾಗೆ ಅಂದ್ಕೋಬಿಡಿ. ನಿಮಗೆ ಏನೇ ಅನ್ಯೂಶ್ವಲ್ ಸಿಮ್ಟಮ್ಸ್ ಇದ್ರೂ ದಯವಿಟ್ಟು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಕೊಂಡು. ಇನ್ನು ಕೆಲವರು ಅಂತಾರೆ, ಬರೀ ECG ಎಕೋ ಮಾಡ್ಕೊಂಡು ನಾನು ಚೆನ್ನಾಗಿದೆ ಹಾರ್ಟು ಅಂದ್ಕೊಂಡು ಆರಾಮಾಗಿರ್ತಾರೆ. ಅದು ತಪ್ಪು. ECG ಎಕೋ ಯಾವಾಗ್ಲೂ ಒಂದು ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಚೇಂಜಸ್ ತೋರಿಸುತ್ತೆ. ನಾರ್ಮಲ್ ಇರೋನಿಗೆ ಬ್ಲಾಕೇಜ್ ಇದೆಯೋ ಇಲ್ಲ ಅಂತ ಕಂಡುಹಿಡಿಬೇಕು ಅಂದರೆ TMT ಅಂತ ಮಾಡಬೇಕು. TMTಲಿ ಏನಾದ್ರು ಚೇಂಜಸ್ ಇತ್ತು ಅಥವಾ ಡಾಕ್ಟ್ರು ನಿಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಅವರೇನಾದ್ರು ಸಜೆಸ್ಟ್ ಮಾಡಿದರೆ, ಕೆಲವರಿಗೆ ನಾವು CT ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಸಪೋಸ್ ಒಬ್ಬನು ಯಂಗ್ ಪರ್ಸನ್ನು, ಎಕ್ಸಿಕ್ಯೂಟಿವು, ತುಂಬ ಟೆನ್ಷನಲ್ಲಿ ಇರ್ತಾನೆ, ದಪ್ಪ ಇರ್ತಾರೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ತಾಯಿ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರುತ್ತೆ ಅಥವಾ ಅಣ್ಣ ತಮ್ಮಂದರಿಗೆ ಏನಾರು ಆಗಿರುತ್ತೆ, ಅಂಥವರಿಗೆ ನಾವು CT ಆಂಜಿಯೋ ಅಂತ ಹೇಳ್ತೀವಿ. ಇಷ್ಟೆಲ್ಲ ಆಗಿ ನಮಗೆ ಬ್ಲಾಕೇಜ್ ತುಂಬ ಸ್ಟ್ರಾಂಗ್ ಸಸ್ಪಿಷನ್ ಇದ್ದರೆ, ಸಪೋಸ್ TMTಲಿ ಚೇಂಜಸ್ ಬಂತು, ಇದರಲ್ಲಿ ಏನಾದ್ರು ಬಂತು ಅಂದರೆ ನಾವು ಅಂಥವರಿಗೆ ಪ್ರಾಪರ್ ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗಾಗಿ ಯಾರೂ ಸಡನ್ನಾಗಿ ಸಾಯಲ್ಲ, ಅವರಿಗೆ ಯೂಶ್ವಲಿ ಬ್ಲಾಕೇಜ್ ಇರುತ್ತೆ. ಇನ್ಫ್ಯಾಕ್ಟ್ ಮೊನ್ನೆ ಮ್ಯಾರಥಾನ್ ಟಾಟಾ ಮುಂಬೈ ಮ್ಯಾರಥಾನಲ್ಲಿ 40 ವರ್ಷದವನು ಸತ್ತವನಿಗೆ ಅವರು ಅಟಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಅವರಿಗೆ ಹಾರ್ಟಲ್ಲಿ, ರಕ್ತನಾಳದಲ್ಲಿ ಒಂದು ಕಡೆ 90% ಬ್ಲಾಕ್ ಇತ್ತು. ಅದೇನಾಗುತ್ತೆ ಅಂದರೆ, ಈಗ ಹಾರ್ಟ್ ಈ ಥರ ಇರುತ್ತೆ, 3 ರಕ್ತನಾಳ ಇರುತ್ತೆ. ಈ ಬ್ಲಾಕೇಜ್ ಮೈಲ್ಡಾಗಿ ಸ್ಟಾರ್ಟ್ ಆಗಿರುತ್ತೆ. ನಾವು ಎಕ್ಸಸೈಸ್ ಮಾಡಬೇಕಿದ್ರೆ ಅದೇನಾಗುತ್ತೆ ಅಂದರೆ ಈ ಥರ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆಗಿ ಪ್ಲಾಕ್ ಏನಾದ್ರು ರಪ್ಚರ್ ಆಯಿತು ಅಂದರೆ ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಒಂದು 3 ನಿಮಿಷದಲ್ಲಿ ಹಾರ್ಟು ಇಡೀ ದೇಹಕ್ಕೆ ಬ್ಲಡ್ ಸಪ್ಲೈ ಕೊಟ್ಟಿಲ್ಲ ಅಂದರೆ ಅವನು ಮರಣ ಹೊಂದ್ತಾನೆ. ಸೊ ಇದನ್ನು ತಪ್ಪಿಸ್ಬೇಕು ಅಂದರೆ 40 ವರ್ಷದ ಮೇಲಿನವರು ಯಾರೇ ವ್ಯಾಯಾಮವನ್ನು ಶುರು ಮಾಡೋದಾದ್ರೂ ಡಾಕ್ಟ್ರು ಅಡ್ವೈಸ್ ತೊಗೊಳ್ಳಿ, ಒಂದು ಬಾರಿ ಪೂರ್ತಿ ಚೆಕಪ್ ಮಾಡ್ಕೊಳ್ಳಿ. ನೀವು ಮೊದಲಿಂದ ಮಾಡ್ತಾಯಿದ್ರೆ ಏನೂ ತೊಂದರೆ ಇಲ್ಲ. ಒಮ್ಮೆಲೆ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ. ನಮ್ಮ ಆಸ್ಟರ್ RV ಆಸ್ಪತ್ರೆಯಲ್ಲಿ ಈ ರೀತಿ ಯಂಗ್ ಜನರಿಗೆ ಅಂತಲೇ ಮೆಡಿಕಲ್ ಚೆಕಪ್ ಅಂತ ಇದೆ, ಎಕ್ಸಿಕ್ಯೂಟಿವ್ ಮೆಡಿಕಲ್ ಚೆಕಪ್ ಅಂತ. ಅದರಲ್ಲಿ ಎಲ್ಲವೂ ಬರುತ್ತೆ, ಎಕೋ, TMT, ಅಲ್ಟ್ರಾಸೌಂಡು. ಸೊ ನಿಮಗೆ ಏನೇ ಬ್ಲಾಕೇಜ್ ಇದ್ರೂ ನಾವು ಕಂಡುಹಿಡಿದು ಮೊದಲೇ ಹೇಳ್ತೀವಿ. ಎಲ್ಲವೂ ಚೆನ್ನಾಗಿದೆ ಅಂದರೆ ಕ್ಲಿಯರ್ ಸಿಗ್ನಲ್ ಕೊಡ್ತೀವಿ. ಸೊ ಯಾವುದೇ ಆ್ಯಕ್ಟಿವಿಟಿ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಒಂದು ಪೇಷಂಟ್ ಬಂದಿದ್ದರು, ಬೈಪಾಸ್ ಮಾಡಿ 3 ತಿಂಗಳಾಗಿದೆ. ಆ್ಯಂಡ್ ಈಸ್ ನಮ್ಮದು ನ್ಯಾಷನಲ್ ಬಾಸ್ಕೆಟ್ಬಾಲ್ ವೆಟ್ರನ್ದು ಕ್ಯಾಪ್ಟನ್. ಹಿ ವಾಸ್ ಸೋ ಎಂಥೂಸಿಯಾಸ್ಟಿಕ್ ಆಫ್ಟರ್ ದ ಆಪ್ರೇಷನ್, ನಾನು ಆಡಬೇಕು ಅಂತ ಅವರಿಗೆ. ಯಾಕೆಂದರೆ ನೆಕ್ಸ್ಟ್ ವೀಕು ಗೋವಾದಲ್ಲಿ ಟೂರ್ನಮೆಂಟ್ ಇದೆಯಂತೆ. ಸೊ ನಾನು ಅವರಿಗೆ TMT ಮಾಡಿ ನಾವು ಮಾಡಿರೋ ಬೈಪಾಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಧೈರ್ಯ ಮಾಡಿ ಕಳಿಸಿದ್ದೀನಿ. ಸೊ ನೀವು ಡಾಕ್ಟ್ರು ಅನುಮತಿ ಇದ್ದರೆ ದಯವಿಟ್ಟು ಎಲ್ಲ ಆ್ಯಕ್ಟಿವಿಟಿ ಮಾಡ್ಬೋದು. ಈ ರೀತಿ ಸಡನ್ ಡೆತ್ಸ್ಗಳು ಮೆಜಾರಿಟಿ ಆಗಿರುವುದು ನೆಗ್ಲೆಕ್ಟ್ ಮಾಡಿರೋದ್ರಿಂದ, ಬಾಡಿ ಕೆಲವು ಸಿಗ್ನಲನ್ನು ಕೊಟ್ಟಿರೋದನ್ನು ಜನಗಳು ಅದನ್ನು
ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಅಸಿಡಿಟಿ ಅಂತ ನೆಗ್ಲೆಕ್ಟ್ ಮಾಡಿದ್ದಾರೆ, ಇಲ್ಲ ಮಸಲ್ ಪೇನ್ ಅಂತ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಬಾಡಿ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ. ನೀವು 4 ಸ್ಟೆಪ್ಸ್ ಹತ್ತಬೇಕಿದ್ರೆ ಅಥವಾ ಓಡಬೇಕಿದ್ರೆ ಏನಾದ್ರು ಡಿಸ್ಕಂಫರ್ಟ್ ಆಗ್ತಾಯಿದೆ ಅಥವಾ ನಿಮ್ಮದು ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗ್ತಾಯಿದೆ ಅಂದರೆ ದಯವಿಟ್ಟು ತಜ್ಞ ಹೃದಯ ತಜ್ಞರ ಹತ್ರ ಚಿಕಿತ್ಸೆ ಮಾಡ್ಕೊಳ್ಳಿ. ಸೊ ಈ ರೀತಿ ಸಡನ್ ಡೆತ್ಸನ್ನು ದಯವಿಟ್ಟು ನಿಲ್ಲಿಸ್ಬೋದು, ತಡೆಗಟ್ಬೋದು. ನಮಸ್ಕಾರ.